ರಾಜ್ಯವ್ಯಾಪ್ತಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ನೀಡುವಂತೆ ಹಾಗೂ ನಾನಾ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ದಿನಗೂಲಿ ಹಾಗೂ ಎಸ್ಸಿ ಎಸ್ಟಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಚ್ ಚಂದ್ರಪ್ಪ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರ ರಾಜ್ಯ ಸರ್ಕಾರವು ವಿವಿಧ ಅನುಸೂಚಿ ಏಕರೂಪದ ಕರಡು ಅಧಿಸೂಚನೆಯನ್ವಯ ಪರಿಷ್ಕರಣೆ ಮಾಡಿ ಎಲ್ಲ ವರ್ಗದ ಕಾರ್ಮಿಕರಿಗೂ ಸಮಾನ ಕನಿಷ್ಠ ವೇತನ ನಿಗದಿಪಡಿಸಿದೆ. ಆದರೆ ಗುತ್ತಿಗೆದಾರ ಸಂಸ್ಥೆಗಳು ಹಿಂದಿನ ಕನಿಷ್ಠ ವೇತನವನ್ನೇ ನೀಡುತ್ತಿವೆ ಎಂದು ದೂರಿದರು. ರಾಜ್ಯದಲ್ಲಿ ಅರಣ್ಯ ಇಲಾಖೆಯ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡಿಕೊಂಡಿರುವ ಸಂಸ್ಥೆ ಯಾವುದು ಎಂಬುದು ತಿಳಿದಿಲ್ಲ. ಪರಿಷ್ಕೃತ ಕನಿಷ್ಠ ವೇತನ 23,000 ಇದೆ. ಹಿಂದಿನ ಕುಶಲ ನೌಕರರಿಗೆ 18,523 ರೂಪಾಯಿ, ಅಕುಶಲ ನೌಕರರಿಗೆ 19,250 ರೂಪಾಯಿ ಹಾಗೂ ಅರೆ ಕುಶಲ ನೌಕರರಿಗೆ 19,120 ರೂಪಾಯಿಗಳ ಕನಿಷ್ಠ ವೇತನ ನೀಡುವಂತಿಲ್ಲ. ತಮ್ಮಿಚ್ಛೆಗೆ ಬಂದಂತೆ 12,000 ರಿಂದ 15,000 ರೂಪಾಯಿಗಳನ್ನು ವೇತನವಾಗಿ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ರಾಜ್ಯ ಸರ್ಕಾರ ಪರಿಷ್ಕೃತ ಕನಿಷ್ಠ ವೇತನ ನೀಡಬೇಕು, ಇಲ್ಲವಾದಲ್ಲಿ ಆಗಸ್ಟ್ ತಿಂಗಳಿನಿಂದ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗೋಷ್ಠಿಯಲ್ಲಿ ಪ್ರಧಾನಿ ಕಾರ್ಯದರ್ಶಿ ಶಿವಣ್ಣ, ಮರಿಗೌಡ, ಕುಮಾರ, ಸುಕನ್ಯಮ್ಮ, ನಾಗೇಶ್ ಇದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಮಂಡ್ಯ. ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ನೌಕರರು ಇದ್ದಾರೆ ಸರ್. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಚಂದ್ರಪ್ಪ ಅಂತ ಮಾತಾಡ್ತಾ ಇರೋದು ಸರ್. ಇವರಿಗೆ ಪರಿಚಯ ಸರ್. ನಮ್ಮ ಈ ಕಡೆ ಶಿವಣ್ಣ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಳ್ಳಾರಿ, ಈ ಕಡೆ ನಮ್ಮ ಮರಿಗೌಡ ಅಂತೇಳಿ ಇಲ್ಲೇ ಮಂಡ್ಯ, ಕುಮಾರ್ ಅಂತೇಳಿ ಇಲ್ಲೇ ಮಂಡ್ಯ, ಸುಕನ್ಯಮ್ಮ ಇಲ್ಲೇ ಮಂಡ್ಯ ಜಿಲ್ಲಾಧ್ಯಕ್ಷರು, ನಾಗೇಶಣ್ಣ ಇಲ್ಲೇ ಮಂಡ್ಯ, ಎಲ್ಲ ನಮ್ಮ ನೌಕರು ಸೇರಿ ಸುಮಾರು ಹೆಚ್ಚು ಕಮ್ಮಿ ಸುಮಾರು ರಾಜ್ಯದಲ್ಲಿ ಒಂದು 7,000 ಜನ ಇದೆ ಸರ್. ಡೈವೇಜಸ್ ಕಳೆದ 20-25 ವರ್ಷದಿಂದ ಇಲಾಖೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಇವತ್ತವರೆಗೂ ನಮ್ಗೆ ಯಾವುದೇ ಸರ್ಕಾರದಲ್ಲಿ ಸೌಲಭ್ಯ ಇಲ್ಲ. ಕ್ಷೇಮಾಭಿವೃದ್ಧಿ ಆಗ್ಬೋದು, ಹೆಚ್ಚುವರಿ ವೇತನದಾಗ್ಬೋದು, 1,000+1,000 ಆಗ್ಬೋದು, ಕಾಯಮತಿ ಆದೇಶ ಆಗಲಿ ಯಾವುದೂ ಆಗಿಲ್ಲ. ಈಗ ಸರ್ಕಾರ ಮೊನ್ನೆ ಇರುವ ಕನಿಷ್ಠ ವೇತನ ಜಾರಿ ಮಾಡಿದೆ. ಅಟ್ಲೀಸ್ಟ್ ಅದನ್ನಾದರೂ ಕನಿಷ್ಠ ವೇತನ ಕೂಡ ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿಗಳು ನೌಕರಿ ಮಾಡ್ತಾ ಇಲ್ಲ. ಇವತ್ತು ಮನಸ್ಸಿಗೆ ಬಂದಂಗೆ 12,000, 10,000, 13,000 ಎಲ್ಲಿ ಸಂಘಟನೆ ಹೋಗಿ ಬಾಯಿ ಹಾಕುತ್ತೋ ಗಲಾಟೆ ಮಾಡುತ್ತೋ ಅಲ್ಲಿ 15,000 ಕೇಳಿಲ್ಲ ಅಂದ್ರೆ ಅದನ್ನು ಕೊಡಲ್ಲ ಸರ್. ಕನಿಷ್ಠ ವೇತನ ಅಂತೂ ಜಾರಿ ಆಗಿದ್ದು ಈಗ 24,000 ಆಗಿದೆ. ಅದನ್ನು ಮಾಡಿರಿ ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೆ 48 ಇಲಾಖೆಗೂ ಆದೇಶ ಆಗಿದೆ, ಅರಣ್ಯ ಇಲಾಖೆಗೆ ಮಾತ್ರ ಆದೇಶ ಆಗಿಲ್ಲ ಅಂತೆ. ಅದು ಏನೋ ಮತ್ತೆ ಇವರು ಉಪ ಸಮಿತಿ ಮಾಡ್ಬೇಕಂತೆ. ಸಮಿತಿ ಮಾಡಿ ಸಮಿತಿ ರಚನೆ ಮಾಡಿ ಆಮೇಲೆ ಕೊಡ್ತಾರಂತೆ. ನಿನ್ನೆ ಕೂಡ ಹೋಗಿ ಸರ್ಕಾರದ ನಮ್ಮ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೇಡಮ್ ಹೋಗಿ ಮನವಿ ಕೊಟ್ಟು ಬಂದ್ವಿ. ಮೊನ್ನೆ ದೊಡ್ಡ ಬನ್ನೇರುಘಟ್ಟ ಇದರಲ್ಲಿರುವ ಕಾರ್ಮಿಕ ಇಲಾಖೆಗೂ ಕೂಡ ಹೋಗಿ ಸಾಹೇಬರು ಕೊಟ್ಟು ಮನವಿ ಕೊಟ್ಟು ಮಾತಾಡಿ ಬಂದ್ವಿ. ಸ್ವಾಮಿ ನಮ್ಗೆ ಏನಾದರೂ ಮಾಡಿರಿ, ನಿಮ್ಮ ಕಾಯಮತಿ ಕೇಳ್ತಾ ಇಲ್ಲ, ನಾವು ಕ್ಷೇಮಾಭಿವೃದ್ಧಿ ಸೌಲಭ್ಯನೂ ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಅಸ್ಥಿರ ಹೊಟ್ಟೆ ಊಟನಾದ್ರೂ ಕೊಡ್ರಿ. ಇವತ್ತು ಕನಿಷ್ಠ ವೇತನ 24,000 ಇದೆ. 24,000 ಸಂಬಳ ಮಾಡಿಬಿಟ್ರೆ ಒಬ್ಬ ಫ್ಯಾಮಿಲಿ ಹೆಂಗ ಜೀವನ ಮಾಡ್ತಾರೆ? ಎಲ್ಲ 800 ರೂಪಾಯಿ 1,000 ರೂಪಾಯಿದಿಂದ ಕೆಲಸ ಮಾಡಿರೋ ವ್ಯಕ್ತಿಗಳೆಲ್ಲರೂ ಸೇರಿದಾಗ ಇಲಾಖೆ 800 ರೂಪಾಯಿ 1,000 ರೂಪಾಯಿ 1,000 ಕೂಲಿ ಸೇರಿದಾರೆ ತಿಂಗಳಿಗೆ. ಇವತ್ತು 24,000 ಕನಿಷ್ಠ ವೇತನ ಜಾರಿಯಾಗಿದೆ. ಅದನ್ನು ಮಾಡೋಕ್ಕೆ ಅರಣ್ಯ ಇಲಾಖೆ ಮಾತ್ರ ಮುಂದೆ ಬರ್ತಾ ಇಲ್ಲ. ಇನ್ನು ಉಳಿದಿರೋ 48 ಇಲಾಖೆಗೂ ಕನಿಷ್ಠ ವೇತನ ಜಾರಿ ಮಾಡಬೇಕಂತ ಆದೇಶನೂ ಆಗಿದೆ. ಎಲ್ಲ ಮಾಡ್ತಾನೋ ಆದರೆ ಈ ಮುಂದಿನ ತಿಂಗಳ ಪ್ರೋಸೆಸ್ ಆಗ್ತಾ ಇದೆ. ನಾವು ಕಳೆದ 2016ರಿಂದನೂ CM ಸಿದ್ದರಾಮಯ್ಯ ಇದ್ರು, ಅವಾಗ 18ರಲ್ಲಿ ಕುಮಾರಸ್ವಾಮಿ ಅವರಿದ್ರು, ಆಮೇಲೆ ಇವರು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಟ್ಟಿವಿ, ಫಾರೆಸ್ಟ್ ಮಿನಿಸ್ಟ್ರಿಗೆ ಕೊಟ್ಟಿವಿ, ಎಲ್ಲರಿಗೂ ಕಚೇರಿಗಳಿಗೆ ಬಂದಂಥ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿವಿ. ಈಶ್ವರ್ ಖಂಡ್ರೆ ಮೊನ್ನೆ ಭದ್ರಾವತಿ ಮೈಂದ್ರ ಅವ್ರಿಗೆ ಕೊಟ್ಟಿವಿ. ತಗೊಳ್ತಾರೆ ಮಂದಿನ, ಯಾರೂ ಸ್ಪಂದಿಸಲ್ಲ ಸರಿಯಾಗಿ. ರಾಜಕಾರಣಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು. ಇದು ಸ್ಪಷ್ಟವಾಗಿ ಪತ್ರಿಕಾ ಮಾಧ್ಯಮದಿಂದಲೇ ಉತ್ತರ ಹೋಗ್ಬೇಕು ಅವರಿಗೆ ನ್ಯಾಯ ಬರೆಸ್ಕೊಡೋದು ಎಲ್ಲ ನಿಮ್ಮ ಕೈಗೆ ಐತಿ. ಈಗ ಹೋಗಿ ಮೊನ್ನೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾಹೇಬರು ಶಿವಮೊಗ್ಗ ಬಂದಿದ್ರು, ಅವರಿಗೂ ಕೊಟ್ಟಿವಿ. ಇವರಿಗೆ ಈಶ್ವರ್ ಖಂಡ್ರೆ ಅವರಿಗಂತೂ 4-5 ಸೇರಿ ಕೊಟ್ಟಿದ್ದೀವಿ. ಅರಣ್ಯ ಸಚಿವರಿಗೆ ಕೊಟ್ಟಿದ್ದೀವಿ ನೇರವಾಗಿ. ಸಣ್ಣ ನೌಕರ ಬಗ್ಗೆ ಅವ್ರ ಗಮನ ಹರಿಸಲ್ಲ, ದೊಡ್ಡ ಗಮನಕ್ಕೆ ಮಾತ್ರ. ಇವತ್ತು ಅರಣ್ಯ ಇಲಾಖೆ ಉಳಿತಾ ಇರೋದೇ ಅರಣ್ಯ ಸಣ್ಣ ನೌಕರ ಇಂದಲೇ. ಬೆಂಕಿ ರಕ್ಷಣೆ ಆಗ್ಬೋದು, ನಡುತೋಪು ಕಾವಲುಗಾರ ಆಗ್ಬೋದು, ಬೆಂಕಿ ರಕ್ಷಣೆಗೂ, ಆನೆ ಕ್ಯಾಂಪ್, ಕೋಚಿಂಗ್ ಕ್ಯಾಂಪ್ಗಳಲ್ಲಿ, ವನ್ಯಜೀವಿ ವಿಭಾಗದಲ್ಲಿ, ಆಮೇಲೆ ಸಾಮಾಜಿಕ ಅರಣ್ಯ, ಪ್ರಾದೇಶಿಕ ಅರಣ್ಯದಲ್ಲಿ ಸುಮಾರು 7,000 ಜನ ಕೆಲಸ ಮಾಡ್ತೀವಿ ಸರ್. ಇವತ್ತು 7,000 ಜನಕ್ಕೆ ಇದೇ ನ್ಯಾಯನೇ.
ಅವ್ರ ಮನಸ್ಸಿಗೆ ಬಂದಂಗೆ ಇಲಾಖೆ ಸಂಬಳ ಮಾಡ್ತಾರೆ. 14,000, 15,000. ಮಂಡ್ಯ ಡಿಸ್ಟಿಕ್ಕಿಗೆ ನಾನು 4-5 ಸರಿ ರಿಕ್ವೆಸ್ಟಿಂಗ್ ಲೆಟರ್ ಕೊಟ್ಟು ಹೋಗಿದ್ದೀನಿ. ಒಂದು ಸರಿ ಸ್ಟ್ರೈಕು ಕೂಡ ಮಾಡಿದ್ದೀನಿ. ನಾನು ಬಂದು ಒಂದು ಟಮಟೆ ಚಳವಳಿ ಸ್ಟ್ರೈಕ್ ಮಾಡಿದ ನಂತರ ಈಗ 15,000 ಮಾಡ್ತಾರೆ. ಇವತ್ತಿರೋದು 18,250 ರೂಪಾಯಿ ಒಬ್ಬ ಕನಿಷ್ಠ ಕೂಲಿ ಕಾರ್ಮಿಕರಿಗೆ ಆಗಿರೋ SSR ರೇಟ್ ಪ್ರಕಾರ 18,250 ರೂಪಾಯಿ. ಅವ್ರು ಅದನ್ನು ಮಾಡ್ತಾ ಇಲ್ಲ. 14,000, 15,000. ನಾನು ಮೊನ್ನೆ ಬಂದು ಸ್ಟ್ರೈಕ್ ಮಾಡಿ ಮುಷ್ಕರ ಮಾಡಿ ಹೋದ್ಮೇಲೆ ಈ ಥರ ಒಂದು 15,000 ಕೊಡೋದಕ್ಕೆ ಬಂದಿದ್ದೇವೆ ಸರ್.